ಒಳ್ಳೆ ನೀವು ಲೇ, ನೀ- ಸರ ಪಟಾಕಿ ತರ ಏನ ಬಿಟ್ಬಿಟ್ಟು ನೀನ್ ತಣ್ಣ ಮಾತಾಡಿ ಅಂದ್ರೆ ಮತ್ತೆ ಏನಾಗ್ಬೇಕಿತ್ತು ಹೇಳು ನಿನ್ಗೆ. ಏನಂದೆ ಅಲ್ಲಿ ಹೇಳಿದ್ದು ಕೊಟ್ಟಿದ್ದು ಕೋಡ್ ವರ್ಡ್ ಹೇಳಿದ್ರೆ ಇದ್ಯಾಕ್ ನೀವು ನನ್ಗೆ ಏನೇನೋ ಏನ್ ಕೋಡ್ ವರ್ಡ್ ಹೇಳ್ತೀವಿ? ಡಮಾರ್ ಡಮಾರ್ ಅಂದ್ರೆ ಏನು? ನೀವ್ ಅದನ್ನ ಹೇಳ್ಬೇಕು, ನನಗೆ ಹೇಳಿದ್ರೆ ನನಗೆ ನೀನ್ ಹೇಳ್ತಾ ಇದೀಯ ಕಣಯ್ಯ, ನೀನ್ ಹೇಳ್ತಿದೀಯ ಡಮಾರ್ ಡಮಾರ್ ಅಂತ. ಡಮಾರ್ ಡಮಾರ್ ಅಂದ್ರೆ ಡಮಾರ್ ಡಮಾರ ಇದೇನು ಈಗ ನೀವು ದೀಪಾವಳಿ ಹೊತ್ತಲ್ಲಿ ಆಯ್ತು ಇಡು, ಈಗ ಡಮಾರ್ ಡಮಾರ್ ಅಂದ್ ಆಯ್ತಲ್ವಾ, ಇಡು ಈಗ ಅಷ್ಟೇ. ನೀವ್ ನಮ್ ಫೋನ್ ನೀನ್ ಯಾಕೆ ಮಾಡಿದ್ಯಾ? ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳನ್ನ ತಿಳಿಸ್ತಾ ನಿಮ್ಮ RJ ಸುನಿಲ್. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಾಸನಲ್ಲಿದ್ದಾರಂತೆ, ಇವ್ರ ಹೆಸರು ಶ್ವೇತಾ ಅಂತೆ. ಸಖತ್ತಾಗಿ ಇವ್ರಿಗೆ ಡೋಸ್ ಕೊಡಬೇಕು ಅಂತ ಹೇಳಿ ನನಗೆ ಮೆಸೇಜ್ ಕಳಿಸಿದ್ದಾರೆ ರಾಜೇಶ್ ಅವರು. ಸೊ ಇವ್ರಿಗೆ ನಾನೀಗ ಟ್ರ್ಯಾಪ್ ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕಲ್ಲ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿಬಿಟ್ಟು ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ, ಕಾಗೆ ಹಾರಿಸ್ತೀನಿ, ಬಕ್ರ ಮಾಡ್ತೀನಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ. ಇದೀಗ ಶ್ವೇತಾಗೆ. ಹಲೋ ಹಲೋ ಹೇಳಿ. ಇದು ಯಾರು ಶ್ವೇತಾ ಮೇಡಮ್ ಅವರಾ? ಹೌದು ಮೇಡಮ್, ನಾನಿಲ್ಲಿ ಮಂಡ್ಯದಿಂದ ರಘು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಡಮಾರ್ ಡಮಾರ್. ಹಲೋ ಹಲೋ ಹೇಳಿ. ಡಮಾರ್ ಡಮಾರ್ ಅಲ್ಲ ಹೇಳಿ ಅಂದಿದ್ದು ಇವ್ರೆ, ಹೇಳಿದ್ರೆ ಕಟ್ ಮಾಡ್ತಾರಲ್ಲ. ಹಲೋ, ಹಾ ಹೇಳಿ. ಡಮಾರ್ ಡಮಾರ್. ಯಾವ ಡಮಾರ್ ಡಮಾರಪ್ಪ? ಯಾವ ಡಮಾರ್? ನೀನ್ ಡಮಾರ್ ಆಗಿದ್ರೆ ಫೋನ್ ಯಾಕೆ ಮಾಡ್ತಿದ್ದೆ? ಯಾರು ನೀವು ಮಾತಾಡ್ತಾ ಇರೋದು? ನಾನು ಯಾಕೆ ಡಮಾರ್? ನೀ ಯಾರು ಬೇಕಾಯ್ತು ನೀನು? ಯಾರಪ್ಪ ನೀನು? ನೀವ್ಯಾರು ಹೇಳಿ? ಯಾರು ನೀನ್ ಮಾಡಿರೋದು ಫೋನು? ನೀನೇ ಡಮಾರ್ ಡಮಾರ್ ಅಂದ್ರೆ ಹಿಂಗೇನ್ ಹೆಸರಿಲ್ವಾ? ಕುಲ ಗೋತ್ರ ಕಟ್ಟಿಲ್ವಾ ನಿಮ್ ಮನೇಲಿ? ಎಲ್ಲಾನು ಹೇಳ್ಬಿಟ್ಟೆ ಮಾತಾಡಿದ್ದು. ನೀವು ನನ್ನ ಹತ್ರ ಹೆಂಗೆಂಗ ಮಾತಾಡ್ಬಿಡಿ, ನೀವು ಯಾರು ಅಂತ ಗೊತ್ತಿಲ್ಲ. ನೀನ್ ಯಾವರಯ್ಯ? ನೀನ್ ಯಾಕೆ ಫೋನ್ ಮಾಡಿದ್ಯಾ? ನೀನ್ ಮಾಡ್ಬಿಟ್ಟು ನೀನೇನ ಮಾತಾಡ್ತಿದ್ದಿಲ್ಲ, ಇಡು ಫೋನ. ನೀನ್ ಮಾತಾಡ್ಬಿಟ್ಟು ನೀನ್ ಏನೇನ ಮಾತಾಡ್ತಾ ಇದೀಲ್ಲ ಅಂದ್ರೆ ಕರೆಕ್ಟ್ ಆಗಿ ಹೆಸರು ಡಮಾರ್ ಡಮಾರ್ ಅಂತ ಏನೇ ಕೇಳ್ತಾ ಇದೀಯ ನೀನು? ಏನ್ ಹೆಸರು ನಿಂದು? ನಾನು ರಘು ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು. ಅವ್ರಿಗೆ ಏನಾಗ್ಬೇಕಿತ್ತು ನಿನ್ಗೆ? ಏನಾಗ್ಬೇಕಿತ್ತು ನಿನ್ಗೆ? ಸ್ವಲ್ಪ ನೀವು ಜೋರಾಗಿ ನನ್ನ ಹತ್ರ. ನೀ ಏನಾಗ್ಬೇಕಿತ್ತಪ್ಪ ನಿನ್ಗೆ? ಏನಾಗ್ಬೇಕಿತ್ತು? ಫಸ್ಟ್ ನೀವು ತಣ್ಣ ಒಳ್ಳೆ ನೀವು ಸರ ಪಟಾಕಿ ತರ ಬಿಟ್ಬಿಟ್ಟು ನೀನ್ ತಣ್ಣ ಮಾತಾಡಿ ಅಂದ್ರೆ ಮತ್ತೆ ಏನಾಗ್ಬೇಕಿತ್ತು ಹೇಳು ನಿನ್ಗೆ? ಏನಂದೆ ಅಲ್ಲಿ ಹೇಳಿದ್ದು ಕೊಟ್ಟಿದ್ದು ಕೋಡ್ ವರ್ಡ್ ಹೇಳಿದ್ರೆ ಇದ್ಯಾಕ್ ನೀವು ನನ್ಗೆ ಏನೇನೋ ಏನ್ ಕೋಡ್ ವರ್ಡ್ ಹೇಳ್ತೀವಿ? ಡಮಾರ್ ಡಮಾರ್ ಅಂದ್ರೆ ಏನು? ನೀವ್ ಅದನ್ನ ಹೇಳ್ಬೇಕು, ನನಗೆ ಹೇಳಿದ್ರೆ ನನಗೆ ನೀನ್ ಹೇಳ್ತಾ ಇದೀಯ ಕಣಯ್ಯ, ನೀನ್ ಹೇಳ್ತಿದೀಯ ಡಮಾರ್ ಡಮಾರ್ ಅಂತ. ಡಮಾರ್ ಡಮಾರ್ ಅಂದ್ರೆ ಡಮಾರ್ ಡಮಾರ ಇದೇನು ಈಗ ನೀವು ದೀಪಾವಳಿ ಹೊತ್ತಲ್ಲಿ ಆಯ್ತು ಇಡು, ಈಗ ಡಮಾರ್ ಡಮಾರ್ ಅಂದ್ ಆಯ್ತಲ್ವಾ, ಇಡು ಈಗ ಅಷ್ಟೇ. ನೀವ್ ನಮ್ ಫೋನ್ ನೀನ್ ಯಾಕೆ ಮಾಡಿದ್ಯಾ? ಏನೋ ಪ್ರಾಬ್ಲಮ್ ಇದ್ರೆ ಹೇಳು. ಅದ್ ಬಿಟ್ಬಿಟ್ಟು ನೀನು ಏನು ಹೇಳ್ದಾನೆ ಡಮಾರ್ ಡಮಾರ್ ಏನ್ ಪ್ರಾಬ್ಲಮ್ ಇದ್ರೆ ಹೇಳಿದ್ರೆ ಸಾಲ್ವ್ ಮಾಡ್ಬೋದು. ಅದ್ ಬಿಟ್ಬಿಟ್ಟು ನೀನು ರಘು ಅಂತ ಹೇಳ್ಬಿಟ್ಟು ಡಮಾರ್ ಡಮಾರ್ ಅಂದ್ರೆ ಡಮಾರ್ ಡಮಾರ್ ಅಂದ್ರೆ ಇನ್ನೇನು ಹೇಳಿ? ಬೇರೆ ಏನಾದ್ರು ಕೋಡ್ ವರ್ಡ್ ಚೇಂಜ್ ಆಗೈತಾ? ಅದನ್ನಾರು ಹೇಳಿ. ಸುಮ್ನೆ ನೀವು ಏನ್ ಡಮಾರ್ ಡಮಾರಪ್ಪ ನಿಂದು? ಏನ್ ಡಮಾರ್ ಡಮಾರ್? ಏನ್ ಕೋಡ್ ವರ್ಡ್ ಏನ್ ಚೆನ್ನಾಗಿ ಚೇಂಜ್ ಆಗೈತೆ? ಯಾವಾಗ ನೀನ್ ಡಮಾರ್ ಡಮಾರ್ ಅಂದವ್ರೆ? ನನಗೆ ಏನಪ್ಪ ನಿಂದು? ಇಡು ಫೋನ್ ಈಗ, ಮತ್ ಮಾಡ್ಬೇಡ, ಇಡು ಫೋನ್. ಸರ್ ಒಂದ್ ನಿಮಿಷ, ನೀವು ಯಾರು ಅಂತ ಸ್ವಲ್ಪ ನಂಗೆ ಕ್ಲಿಯರ್ ಮಾಡ್ತೀರಾ ನೀವು? ನೀನ್ ಯಾರು ಮಾಡಿದ್ಯಾ? ನಾನ್ಯಾರು ನಿಂಗೇನು? ನೀನ್ ಯಾರು ಮಾಡಿದ್ಯಾ ನೀನು? ಸ್ವಲ್ಪ ನೀವು ಸರಿಯಾಗಿ ಮಾತಾಡೋದು. ಕರೆಕ್ಟ್ ಆಗಿ ಮಾತಾಡ್ತೇ. ನೀನ್ ಯಾರು ಹೇಳಪ್ಪ ನೀನು? ಇಡು ಫೋನ್. ಅಂದ್ರೆ ನೀವು ನಿಮ್ ಮನೆ ಸರ್ವೆಂಟ ನಾನು? ಏನು ಅಷ್ಟೊಂದು ಭಯನ ಡಮಾರ್ ಡಮಾರ್ ಅಂದ್ರೆ? ಮತ್ತೆ ಮಾಡೋಣ ಬನ್ನಿ. ಬ್ರೋ ನೀನು ಫೋನ್ ಮಾಡ್ಬೇಡ ಅಂತ ಹೇಳ್ತಿದೀನಿ. ಮತ್ತೆ ಮಾಡಿದ್ರೆ ನಾನು ಕಂಪ್ಲೇಂಟ್ ಲಾಡ್ ಮಾಡ್ತೀನಿ, ಹೇಳಿದೀನಿ. ಅಲ್ಲ ಮಾಡಿ, ನೀವು ಯಾರು ಏನು ಅಂತ ಇಡು ಸುಮ್ನೆ ಫೋನ್. ನೀನ್ ಯಾಕೆ ತಿಕ್ಲಂಗ್ ಮಾಡ್ತಾ ಇದೀಯ ಫೋನ್? ನೀನು ನೋಡಿ ತಿಕ್ಲಂಗ್ ಯಾಕಪ್ಪ ಫೋನ್ ಮಾಡ್ತಾ ಇದೀಯಾ? ಹಬ್ಬದ ಟೈಮಲ್ಲಿ ಹಿಂಗೆಲ್ಲ ಮಾತಾಡ್ಬೇಡಿ ಸುಮ್ನೆ. ಏನಕ್ ಇಡ ಫೋನ್ ನೀನು? ಹಬ್ಬದ ಟೈಮ್ ಆದ್ರೆ ಕರೆಕ್ಟ್ ಆಗಿ ಹೇಳಂಗಿದ್ರೆ ಹೇಳಿ. ಏನಾರ ಪ್ರಾಬ್ಲಮ್ ಇದ್ರೆ ಹಬ್ಬದ ಟೈಮ್ ಆದ್ರೆ ಏನಂತ ನಿನ್ಗೆ? ನೀನು ಚೆನ್ನಾಗ್ ಮಾತಾಡ್ತಿ ಕಣೆ. ನೀನು ಒಬ್ಬ ಲೇಡೀಸ್ ಫೋನ್ ಮಾಡ್ಬಿಟ್ಟು ಸಂಜೆ ಹೊತ್ತು ನೀನು ಡಮಾರ್ ಡಮಾರ್ ಅಂದ್ರೆ ಏನಂತಾರ ನಿನ್ಗೆ? ಏನ್ ಕೋಡ್ ವರ್ಡ್ ಕೊಟ್ಟವಳ ನಿಂಗೆ? ಸರ್ ಇಲ್ಲಿ ಫ್ರೀ ಬಾಕ್ಸ್ ಪಟಾಕಿ ಕೊಡ್ತಾರೆ, ಇಲ್ಲಿ ಕೋಡ್ ವರ್ಡ್ ಹೇಳಿ ಅಂತ ಅನ್ಬಿಟ್ಟು ಇಲ್ಲಿ ಇನ್ಸ್ಟಾ ಬೇಡ. ಏನ್ ಕೋಡ್ ವರ್ಡ್ ಕೊಡ್ತಾರೆ? ಎಂತದ್ದು ಬೇಡ, ಫ್ರೀ ಎಂತದ್ದು ಬೇಡ, ಕೋಡ್ ವರ್ಡ್ ಬೇಡ, ಬಾಕ್ಸ್ ಬೇಡ, ಎಂತದ್ದು ಬೇಡ. ಅಯ್ಯೋ ಆಗೋದಲ್ವಾ? ಬೇಕಾಗಿರೋದು ಅದಕ್ಕೇನೆ ಇಲ್ಲಿ ಡಮಾರ್ ಡಮಾರ್. ನಿಮಗ್ ಬೇಕಾಗಿದ್ರೆ ನಿಮ್ ಬೇಕಾದವ್ರಿಗೆ ಮಾಡ್ಕೋ. ಬೇಕಾದವ್ರಿಗೆ ಅಂದ್ರೆ ನೀವ್ ನೀನ್ ಶ್ವೇತಂಗ್ ಯಾಕೆ ಫೋನ್ ಮಾಡ್ದೆ ನೀನು?
ಸರ್ ಆದ್ರೆ ಅವ್ರಿಗೆ ಪಟಾಕಿ ಡಮಾರ್ ಕೊಡ್ತೀನಿ ಅಂತ ಡಮಾರ್ ಹೇಳಿದ್ದೆ ಅಂದ್ರೆ ನಿಂಗೆ. ಒಂದು ಬಾಕ್ಸ್ ಪಟಾಕಿ ಕೊಡ್ತಾರೆ 1,500 ರೂಪಾಯಿ ಬರ್ತದೆ ಅಂತ ಹೇಳಿದ್ರು. ಬೇಡ ಬೇಡ ಏನ್ ಬೇಡ ನಮ್ಗೆ ಒಂದ್ ಪಟಾಕಿನೂ ಬೇಡ ಏನು ಬೇಡ, ಇಡು ಫೋನಿಗೆ ಆಯ್ತಲ್ವಾ, ಮಾಡ್ಬೇಡ ಮತ್ತೆ. ಯಾರು ನೀವು? ನಾನು ಕನ್ನಡದಲ್ಲಿ ಹೇಳ್ತಾ ಇದೀನಿ, ಮತ್ತೆ ಫೋನ್ ಮಾಡ್ಬೇಡ. ನಾನು ಬೇಡ ಅಂತಾನೆ ಹೇಳ್ತಾ ಇದೀನಿ, ಫೋನ್ ಮಾಡ್ಬೇಡ. ಸರ್ ನೀವು ಒಳ್ಳೆ ಹೌದಾ? ಮಹಾರಾಜ್ ಹತ್ರ ನನ್ಗೆ ಆಜ್ಞೆ ಮಾಡಬೇಡಿ. ಫೋನ್ ಮಾಡ್ಬೇಡ ಕಣೆ. ನೀನ್ ಹೆಂಗೆ ನೀನ್ ನನ್ ಫೋನ್ಗೆ ಹೆಂಗೆ ಮಾಡ್ತಿದ್ದಿ ಮಹಾರಾಜ್? ಏನ್ ನಿಮ್ ಬದ್ನೆಕಾಯಿ ನೀನು? ಮಾತು ಎಲ್ಲೆಲ್ಲೋ ಇಡೋ ಫೋನ್ ಮುಚ್ಕೊಂಡು ಅಯ್ಯೋ ತಂದ್ಬಿಟ್ಟು ಸರ ಪಟಾಕಿ ಹೊಡೀರಿ 10,000 ನನಗೆ ಬಿಟ್ಟು ನಿಂತ್ಕೊಂಡಿದ್ರೆ ಅಲ್ಲಿ. ಅಯ್ಯೋ ದೇವ್ರೆ, ಬನ್ನಿ ಇವ್ರ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ರಾಜೇಶ್ ಅಂತೇಳಿ, ಆ್ಯಕ್ಚುಲಿ ಇವ್ರು ಹಾಸನದವ್ರಂತೆ. ಹಲೋ ಹಲೋ ಸರ್, ಹೇಳಿ ಸರ್. ರಾಜೇಶ್ ಅವರ ಮಾತಾಡೋದು? ಹೌದು ಸರ್. RJ ಸುನಿಲ್ ಅಂತ ಈ ಕಡೆಯಿಂದ. ಸರ್ ನಮಸ್ಕಾರ. ಸಾರಿ ಸರ್, ಐ ಆಮ್ ವೆರಿ ಸಾರಿ. ಆಕ್ಚುಲಿ ಐ ಆಮ್ ಇನ್ ಜರ್ನಿ, ಸೊ ಇಟ್ಸ್ ನಾಟ್ ಆಡಿಬಲ್ ಪ್ರಾಪರ್. ಇಸ್ ಇಟ್ ಆಡಿಬಲ್ ಟು ಯು ಸರ್? ಆಡಿಬಲ್ಲೇ, ಬಟ್ ಕನ್ನಡದಲ್ಲೇ ಮಾತಾಡಿ, ತೊಂದರೆ ಇಲ್ಲ. ಹೌದಾ, ಆಯ್ತಾಯ್ತು. ಆಕ್ಚುಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್. ಮತ್ತೆ ಹೆಂಗೆ ನಿಮ್ಗೆ ನಮ್ಮ ಪ್ರಾಂಕ್ ಕಾಲ್ ಕೇಳೋ ಹುಚ್ಚಿಡ್ಕೋತು ನಿಮ್ಗೆ? ನಾನು ಕಿಂಗಲ್ಲ ಸರ್, ಟೌನ್ ಇರ್ತಿದ್ದೆ ಹುಚ್ಚು ಸರ್. ಅಯ್ಯೋ ಕೇಳಿದ್ರ ಎಷ್ಟು ಸತಿ ಫೋನ್ ಮಾಡಿದಿರ ಸರ್, ಎಷ್ಟು ಸತಿ ಟೆಕ್ಸ್ಟ್ ಮಾಡಿದ್ರೆ ಗೊತ್ತಾ ಸರ್? ಹಾ ಐ ಆಮ್ ವೆರಿ ಬಿಗ್ ಸರ್, ವೆರಿ ವೆರಿ ಬಿಗ್ ಸರ್ ಅಂತ ಸರ್. ಅಯ್ಯೋ ಕನ್ನಡ ಮಾತಾಡ್ತೀನಿ, ತೊಂದರೆ ಇಲ್ಲ ಸರ್, ಮಾತಾಡ್ತೀನಿ. ಸೂಪರ್ ಸರ್ ಸೂಪರ್. ಅವ್ರು ಶ್ವೇತಾ ಮೇಡಮ್ ಕಾಲ್ ಮಾಡಿದ್ರ ಸರ್? ಶ್ವೇತಾ ಅವ್ರಿಗೆ ಮಾಡಿದ್ದೆ 2 ಸಲ ಮಾತಾಡ್ಬಿಟ್ಟು ಕಟ್ ಮಾಡ್ಬಿಟ್ರು. ನೀವು ಕಾನ್ಫರೆನ್ಸ್ ಕಾಲ್ ಹಾಕಿ ನನಗೆ. ಆಯ್ತಾಯ್ತು ಸರ್. आप जिस व्यक्ति से बात कर रहे हैं उसने आपकी कॉल को होल्ड पर रखा है. ರಾಜೇಶ್ ಹೇಳು. ಎಲ್ಲಿತ್ತಲ್ವಾ? ಅಯ್ಯೋ ಬ್ರಾಂಚ್ ಅಲ್ಲಿ ಇದ್ರೆ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೇನೆ, ಬಿಸಿ ಬಂದು. ಎಲ್ಲಿದ್ದೀರಾ? ಇಲ್ಲ, ಇಲ್ಲಿ ನೆಟ್ವರ್ಕ್ ಇಶ್ಯೂ, ಅದಕ್ಕೆ ಬಂದಿರುತ್ತೆ ಸರ್. ಬಂದ್ರು. ನಾನು ಇಲ್ಲೇ ಇದ್ದೇನೆ, ಸಕಲೇಶ್ಪುರದಿಂದ ಹೊರಟಿದೆ. ನಾಳೆ ಅಕ್ರೂರ್ ಬರ್ತಿದ್ಯಾ? ಹಾ, ಬರ್ತಾ ಇದ್ದೇನೆ. ಒಂದ್ ಕೆಲ್ಸ ಮಾಡು, ನಾಳೆ ಮಧ್ಯಾಹ್ನ ಊಟಕ್ಕೆ ಮಧು ಅವ್ರನ್ನು ಎಲ್ಲ ಕರ್ಕೊಂಡು ಶ್ರೀರಂಗಲಕ್ಕೆ ಬರ್ತೀಯಾ? ಬರೀ ರಾಜೇಶ್ ಮಾತ್ರ ಕರೆಯೋದ, ನಮ್ಮನ್ ಕರೆಯಲ್ವಾ? ಅಲ್ಲ, ಯಾರದು? ಮಾರಾಯ ನೀನು ಎಲ್ಲ ಅದೇ ಯಾರದು? ಅಲ್ಲ ರಾಜೇಶ್ ಮಾತ್ರ ಕರೆಯೋದ, ನಮ್ಮನ್ ಕರೆಯಲ್ವಾ? ಹೌದು, ಮತ್ತೆ ಏನ್ ಬರೀ ರಾಜೇಶ್ ಒಬ್ರು ಫ್ರೆಂಡಾ? ನಾವು ಹಂಗಾದ್ರೆ ಅದು ಎನಿಮೀಸಾ? ಕೇಳಿದೀನಲ್ಲ, ಎಲ್ಲೋ ಕೇಳಿದ್ದೀನಿ ಅಂದ್ಬಿಟ್ಟು ಅವಾಗಲೇ ಡಮಾರ್ ಅಂದ ತಕ್ಷಣ ಗಂಡ ಹೆಂಡ್ತೀರ್ ಫುಲ್ ಗಾಬರಿ ಮಾಡ್ಕೊಂಡು ಫುಲ್ ಕಟ್ ಮಾಡ್ಬಿಟ್ಟು ಎಗರಾಡ್ಬಿಟ್ಟು ನನ್ನ ಮೇಲೆಲ್ಲ ಕಟ್ ಮಾಡಿದ್ರಲ್ಲ. ಆಗ್ಲಿಲ್ಲ, ಗಾಬರಿ ಏನಾಗ್ಲಿಲ್ಲ. ಆಕ್ಚುಲಿ ನಾನು ಪೂಜೆ ಮಾಡ್ತಾ ಇದ್ದೆ. ಯಾರಿಗೆ? ಅದಕ್ಕೆ ಯಾವ್ದೋ ಕಾಲ್ ಇದೆ ತಗೊಳ್ಳಿ ನೋಡಿ ಅಂತ ಕೊಟ್ಬಿಟ್ಟು ಹೋದೆ. ನಿಮ್ಮ ಹಸ್ಬೆಂಡ್ ಹೊಡಿಸ್ಕೊತೀಯ ರಾಜೇಶ್? ಯಾರು ಅಂದ್ರೆ ನಾನು ನಿನ್ನ ಕೇಳ್ತಿದ್ದೀನಿ ಯಾರು ಅಂತ, ನೀನ್ ಮತ್ತೆ ನನ್ನ ಕೇಳಿದ್ರೆ ಅಲ್ಲಪ್ಪ, ಈಗ ಡಮಾರ್ ಅಂದ್ರೆ ಏನು ಹೊಗೆ ಹಾಕೊಂಬಿಡೋದ? ಡಮಾರ್ ಅಂದ್ರೆ ಈಗ ದೀಪಾವಳಿ ಹಬ್ಬದಲ್ಲೂ ಡಮಾರ್ ಅಂದ್ರೆ ಪಟಾಕಿ ಹೊಡೆ ಡಮಾರ್ ಅಂತ. ನಾವು ವರ್ಡ್ಸ್ ಅಷ್ಟೆಲ್ಲ ಯೋಚನೆ ಮಾಡಲ್ಲ, ಆಯ್ತಾ? ಸೊ ನನಗೆ ಕೆಲ್ಸ ಇತ್ತು. ನನ್ನ ಹಸ್ಬೆಂಡ್ ಯಾವ್ದೋ ಕಾಲ್ ಬರುತ್ತೆ, ರಿಸೀವ್ ಮಾಡಿ ಮಾತಾಡ್ಕೊಳ್ತೀನಿ, ಫೋನ್ ಕೊಟ್ಬಿಟ್ಟು ಹೋದೆ. ಯಾಕೆ ಚೆನ್ನಾಗಿ ಬೈದ್ರ? ಫೋನ್ ಯಾರು ಲೈನಲ್ಲಿ ಯಾರು ಇದ್ದಾರೆ? ಎಲ್ಲಿ ನನ್ ಗೊತ್ತಾಗ್ತದೆ. ಯಾರಿಗ್ ಗೊತ್ತು? ಹೊಡ್ಕೊಂತೀಯ? ಇದು ಕಾನ್ಫರೆನ್ಸ್ ಹಾಕಿಲ್ಲ, ಏನಿಲ್ಲ, ನನಗ್ ಗೊತ್ತಿಲ್ಲ ಅಂದ್ರೆ ಏನು ಸುಲಭವಾಗಿ ಹೊಡೆದ್ಬಿಡ್ತೀರಾ, ಮುಟ್ಬಿಡ್ತೀರಾ? ಟಚ್ ಮಾಡಿ ನೋಡೋಣ. ಅಪ್ಪ ಫಸ್ಟ್ ಯಾರಂತ ಹೆಸರು ಹೇಳಿ ಆಮೇಲೆ ಟಚ್ ಮಾಡೋದು. ಸರಿ, ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡಿ. ಡಮಾರ್. ಅಪ್ಪ ತಂದೆ ಯಾರು ಅಂತ ಹೇಳಿ ಫಸ್ಟ್, ಆಮೇಲೆ ನೋಡೋಣ. ಅಪ್ಪ ತಂದೆ ಎರಡೂ ಒಂದೇ, ಬಟ್ ನಾನು ಯಾರಪ್ಪ ಅಂದ್ರೆ RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Actually, it is a Deepavali gift for us. We are expecting this for last 4 years. Last 4 years, I'm continuously sending her message or text or number to you, sir. Thank you. ಹೌದಾ? ನಾಳೆ ಅವ್ರ ಮನೆಗೆ ಊಟಕ್ಕೆ ಹೋಗಿ ನಿಮ್ಗಿದೆ ಹಬ್ಬ. ಕೆಲ್ಸ ಇಲ್ವಾ? ಓಕೆ, ಸಾರಿ ಸರ್. ಇರ್ಲಿ, ಒಂದ್ಸಗೆ ನಿಮ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬದ ಶುಭಾಶಯಗಳು. ಕರ್ನಾಟಕದಲ್ಲೆಲ್ಲ ಸರ್, ಆಂಧ್ರದಲ್ಲಿ ನಿಮ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಹೌದಾ? ಕೀಪ್ ಗೋಯಿಂಗ್. ವೆಲ್, ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬದ ಈ ಒಂದು ಸ್ಪೆಷಲ್ ಟ್ರ್ಯಾಪನ್ನು ಇಲ್ಲಿಗೆ ನಾವು ಮುಗಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.